ಇಲ್ಲಿ ಕುರ್ತಾ ಸೆಟ್ ಎಲ್ಲ ನೋಡ್ತಾ ಇದ್ವಿ. ಮಲ್ಲಿಕಾರ್ಜುನ್ ಬಂದ್ವಿ, ಇಲ್ಲಿ ಸೀರೆ ನನ್ನ ತೊಟ್ಲಿಗೆ ಹಾಕಿರುವ ಅಂದ್ರೆ ತುಂಬಾ ಚಂದ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು 3ನೇ ಬಾರಿ ಆಯ್ತಾ. ನಾಯಿ ಕೂಗ್ತಾ ಇತ್ತು ತುಂಬಾ ಜೋರಾಗಿ, ಹಂಗಾಗಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಆದ್ರೂ ಕೂಡ ನಿಮಗೆ ಕೇಳಿಸ್ಬೋದು, ಇಗ್ನೋರ್ ಮಾಡಿ ಆಯ್ತಾ. ಇವತ್ತು ಗಂಟೆ ಸುಮಾರು 9:30 ಬುಧವಾರ. ನಾನು ಶಾಪಿಂಗ್ ಹೊರಟಿದ್ದೀನಿ ಬೆಳಿಗ್ಗೆನೆ. ಇವತ್ತು ಮನೆ ಕೆಲಸ ಏನು ಕೂಡ ಆಗಿಲ್ಲ, ಬಂದು ಮನೆ ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮನೆಯವರು ಇವಾಗ ವರ್ಕಿಗೆ ಹೋಗ್ತಾರೆ, ಹಾಗೇನೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ. ಬರ್ತಾ ಆಟೋ ಏನಾದರೂ ಮಾಡ್ಕೊಂಡು ಬರೋದು ಅಂತ ಹೇಳಿ ಇವಾಗ ಸ್ವಲ್ಪ ಸಮಯ ಇಲ್ಲ, ಹಂಗಾಗಿ ಇವತ್ತೇ ಹೊರಟಿದೀವಿ. ಇನ್ನು ಜಾತ್ರೆ ಕೂಡ ಬಂತು. ಜಾತ್ರೆ ಶುಕ್ರವಾರ ಇದೆ, ಮತ್ತೆ ಆ ಕಡೆ ಎಲ್ಲ ಹೋಗೋದಕ್ಕಾಗೋದಿಲ್ಲ, ರಶ್ ಆಗಿಬಿಡ್ತದೆ. ಬಾಜಾರಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಜಾತ್ರೆ ಟೈಮ್ನಲ್ಲ ಅಂತೂ. ಹಾಗಾಗಿ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊರಟಿದೀವಿ. ಅಕ್ಕ ಕೂಡ ರೆಡಿ ಇದ್ದಾರೆ. ನೋಡೋಣ ಏನೆಲ್ಲ ಖರೀದಿ ಆಗ್ತದೆ ಅಂತ ಸ್ನೇಹಿತರೆ. ಬಂದು ವಿಡಿಯೋ ಮಾಡ್ತೀನಿ, ಸಾಧ್ಯವಾದ್ರೆ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಳ್ತೀನಿ ಅಷ್ಟೇನೆ. ನನಗೆ ಸಾಮಾನ್ಯವಾಗಿ ಹೊರಗಡೆ ಹೋದಾಗ ಸ್ವಲ್ಪ ವಿಡಿಯೋಸ್ ಮಾಡೋದು ಅಂತಂದ್ರೆ ಸ್ವಲ್ಪ ಒಂಥರ, ನಮ್ಮ ಮನೆಯವರು ಇದ್ದಾಗ ವಿಡಿಯೋ ಮಾಡ್ಕೊಡ್ತಾರೆ, ನನಗೆ ಸ್ವಲ್ಪ ಬೇಜಾರೇನೆ. ನೋಡೋಣ ಅಲ್ವಾ ರೀ. ಹೆಂಗ ಅನ್ಸ್ತದೆ ನಿಮ್ಗೆ ನಿಮ್ಮನ್ನ ಬಿಟ್ಟು ಹೋಗ್ತಿರೋದು? ಖುಷಿ. ನಮ್ಮನೆಯವರು ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ಮೊದ್ಲಿಗೆ ಅವತಾರ ಸಿಲ್ಕ್ಸ್ ಹೋಗೋಣ ಅಂತ ಹೇಳಿ ಅಕ್ಕ ಕೂಡ ಭಾವ ಅವ್ರ ಜೊತೆ ಬರ್ತಾ ಇದ್ರು. ನಮ್ಮನೆಯವರು ಡ್ರಾಪ್ ಮಾಡ್ಬಿಟ್ಟು ಹೋದ್ರು. ಹಂಗೇನೆ ನಾವು ಬೆಳಿಗ್ಗೆನೆ ಬಂದದ್ರಿಂದ ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರು. ಮೊದ್ಲಿಗೆ ಒಮ್ಮೆ ಓಪನಿಂಗ್ ಆಗಿತ್ತಲ್ವಾ, ಅವಾಗ ಬಂದಿದ್ವಿ ನಾವು ಅವತಾರ ಸಿಲ್ಕ್ಸ್ಗೆ. ಅದಾಗಿದ ನಂತರ ಯಾವತ್ತೂ ಬಂದೇ ಇರ್ಲಿಲ್ಲ. ನೋಡೋಣ ಈ ಬಾರಿ ಬಟ್ಟೆ ಎಲ್ಲ ಹೆಂಗ್ ಬಂದಿದೆ, ಅಂದ್ರೆ ಚೆನ್ನಾಗಿದ್ಯಾ ನೋಡೋಣ ಅಂತ ಬಂದ್ವಿ. ಹಂಗೆ ಮೊದ್ಲಿಗೆ ಇಲ್ಲಿ ಕುರ್ತಾ ಸೆಟ್ ಎಲ್ಲ ನೋಡ್ತಾ ಇದ್ವಿ. ಅಂದ್ರೆ ತುಂಬಾ ಕಾಸ್ಟ್ಲಿದು ಕೂಡ ಇತ್ತು, ಹಂಗೆ ಬಜೆಟ್ ಅಲ್ಲೂ ಕೂಡ ಇತ್ತು, ತುಂಬಾ ಕಡಿಮೆ ಬೆಲೆದು ಕೂಡ ಇತ್ತು, ವರ್ತ್ ಇತ್ತು. ನನ್ಗೆ ಕೆಲವೊಂದು ಬಟ್ಟೆ ಅಂತೂ ತುಂಬಾ ಇಷ್ಟ ಆಯ್ತು. ಇದು ಕಾಟನ್ ಕುರ್ತಾ ಸೆಟ್ ಆಗಿತ್ತು. ನಾನು ಜಾಸ್ತಿ ಏನ್ ವಿಡಿಯೋ ಮಾಡ್ಲಿಲ್ಲ, ಅಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಇಲ್ಲಿ ಏನಂತಂದ್ರೆ ಶಾರದತೆ ದುಡ್ಡು ಕೊಟ್ಟಿದ್ರು ಉಷಾಗೆ ಸ್ವಲ್ಪ ಬಟ್ಟೆ ಎಲ್ಲ ತರ್ರಿ ಅಂತ ಹೇಳಿ. ಹಂಗೆ ಕೊನೆಗೆ ಈ ಅನಾರ್ಕಲಿ ಕುರ್ತಾ ಎಲ್ಲ ನೋಡಿದ್ವಿ. ಇಲ್ಲಿ ಸುಮಾರಷ್ಟು ಖರೀದಿ ಕೂಡ ಆಯ್ತು. ಒಂದು 3-4 ಕುರ್ತಾ ಖರೀದಿ ಮಾಡಿದ್ವಿ ಆಯ್ತಾ. ಸ್ವಲ್ಪ ಸಮಯ ನಮ್ಗೆ ಇಲ್ಲೇ ಜಾಸ್ತಿ ಹೋಯ್ತು ಬಟ್ಟೆ ಸೆಲೆಕ್ಟ್ ಮಾಡೋದ್ರಲ್ಲಿ. ಅಂದ್ರೆ ನಮ್ಗೆ ಇಷ್ಟ ಆಗಿದ್ರಲ್ಲಿ ಸೈಜ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಚಂದ ಅಂದ್ರೆ ತುಂಬಾ ಚಂದ ಇದ್ದಿದ್ದು ಸ್ವಲ್ಪ ಕಾಸ್ಟ್ಲಿ ಇತ್ತು, ಈ ತರ ಎಲ್ಲ ಆಗ್ತಾ ಇತ್ತು. ನಂತರ ಸ್ವಲ್ಪ ಬಜೆಟ್ ಅಲ್ಲಿ ನೋಡಿದ್ವಿ. ಅಂದ್ರೆ ಇವೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಆಯ್ತಾ. 2,000 ಈ ಅಂದ್ರೆ ಎಂಬ್ರಾಯ್ಡರಿ ಇದೆ ಅಲ್ವಾ, ಇವೆಲ್ಲ 2,000 2,500 ಕುರ್ತಾ ಸೆಟ್ ಆಗಿತ್ತು. ನಾನೇನ್ ಬಟ್ಟೆ ಖರೀದಿ ಮಾಡ್ಬೇಕು ಅಂದ್ರೆ ಕುರ್ತಾ ಖರೀದಿ ಮಾಡ್ಬೇಕು ಅಂತ ಹೋಗಿದ್ದಲಾಗಿತ್ತು. ನನ್ ಪ್ಲಾನೇ ಬೇರೆ ಇತ್ತು ಇವತ್ತು. ನಂತರ ಹೋಗಿದ್ದು ಸ್ವಲ್ಪ ನನ್ಗೆ ಡಿಸಪಾಯಿಂಟ್ ಆಯ್ತು ಇವತ್ತು, ಬೇಜಾರಾಯ್ತು. ಅಂದ್ರೆ ನಾನು ಏನ್ ಅನ್ಕೊಂಡ್ ಹೋಗಿದ್ದೆ ನನ್ಗೆ ಅದ್ ಸಿಕ್ಕಿಲ್ಲ ಇವತ್ತು. ಹಂಗಾಗಿ ಕೊನೆಗೆ ನಾನ್ ಡೈಲಿ ವೇರ್ ಮಾಡೋದಕ್ಕೆ ಅಂತ ಒಂದ್ ಕುರ್ತಾ ತಗೊಂಡೆ ಇಲ್ಲಿ ಆಯ್ತಾ. ಇವೆಲ್ಲ ತುಂಬಾ ಚಂದ ಇತ್ತು, ಆದ್ರೆ ತುಂಬಾ ಕಾಸ್ಟ್ಲಿ ಆಗಿತ್ತು. ಇನ್ನ ಹಂಗೆ ಅನಾರ್ಕಲಿ ನೋಡಿದ್ವಿ ಕುರ್ತಾ ಎಲ್ಲಾನು. ಅನಾರ್ಕಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ಆಯ್ತಾ, ರೀಸನಬಲ್ ಪ್ರೈಸ್ಗೆ ಇತ್ತು. ಇವತ್ತು ನಾವು ಮನೆಯಿಂದ ಹೊರಟಿದ್ದು 9:30ಗೆ, ನಂತರ ಮನೆಗ್ ಬಂದಿದ್ದು ನಾವು 12 ಗಂಟೆಗೆ ಆಯ್ತಾ. ಕುರ್ತಾ ಎಲ್ಲ ನೋಡಿ ನಂತರ ಸೀರೆ ನೋಡೋದಕ್ ಸ್ಟಾರ್ಟ್ ಮಾಡಿದ್ವಿ. ಸರಿ ಮಲ್ಲಿಕಾರ್ಜುನ್ ಅಲ್ಲಿ ನೋಡೋಣ ಸೀರೆ ಅಂತ. ನಂತರ ನಾವು ಮಲ್ಲಿಕಾರ್ಜುನ್ ಹೋದ್ವಿ ಇಲ್ಲಿಂದ. ಇಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಹೋದ್ವಿ. ಸುಮಾರಷ್ಟು ಖರೀದಿ ಆಗಿತ್ತು, ಆದ್ರೆ ನಾನು ಸೆಲೆಕ್ಟ್ ಮಾಡಿದಂತಹ ಕುರ್ತಾ ಯಾವ್ದು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಇವೆಲ್ಲ ಏನು ಅಂತಂದ್ರೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಇತ್ತು. 500 ರುಪೀಸ್ ರೇಂಜ್ ಅಲ್ಲಿ ಇತ್ತು. 580 500 ರುಪೀಸ್ ರೇಂಜ್ ಅಲ್ಲಿ ಇತ್ತು ಆಯ್ತಾ. ಇವಾಗ ಏನ್ ಅಕ್ಕ ತೋರಿಸ್ತಾ ಇದ್ದಾರಲ್ವಾ, ಅದು 580 ರೇಂಜ್ ಅಲ್ಲಿ ಇತ್ತು. ಒಂಥರ ರೇಯಾನ್ ಬಟ್ಟೆ ಆಗಿತ್ತು ಅದು ಕುರ್ತಾ ಸೆಟ್ ಬಂದು. ಹಂಗೆ ಬಿಲ್ಲಿಂಗ್ ಮಾಡ್ಕೊಂಡು ಮಲ್ಲಿಕಾರ್ಜುನ್ ಬಂದ್ವಿ ಇಲ್ಲಿ ಸೀರೆ ನೋಡೋದಕ್ಕೆ. ಶಾರದತೆ ಒಂದು ಸೀರೆ ಬೇಕು ಅಂತ ಹೇಳಿದ್ರು, ಹಂಗಾಗಿ ಅಂದ್ರೆ ನಾನ್ ಮೊದ್ಲೆಲ್ಲ ಹೋದಾಗ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇರ್ತಾ ಇತ್ತು. ಈ ಬಾರಿ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಸಮಯ ತಗೊಂಡ್ವಿ. ಅಂದ್ರೆ ಮದ್ವೆ ಜವಳಿ ಎಲ್ಲ ತೆಗಿತಾರಲ್ವಾ, ಹಂಗಾಗಿ ಸ್ಟಾಕ್ ಎಲ್ಲ ಮುಗ್ದೋಗಿತ್ತು ಏನೋ ಗೊತ್ತಿಲ್ಲ. ಅಲ್ಲಿಂದ ವಿ.ಆರ್. ಕಾಮತ್ ಹೋದ್ವಿ. ಹಂಗೆ ಇನ್ನ ಒಂದ್ 2-3 ಚಿಕ್ಕ ಪುಟ್ಟ ಅಂಗಡಿಗೆಲ್ಲ ಹೋಗಿದ್ವಿ. ಅಲ್ಲೆಲ್ಲೂ ಕೂಡ ವಿಡಿಯೋ ಮಾಡ್ಲಿಲ್ಲ. ಕೊನೆಗೆ ನನ್ಗೆ ನಡೆದು ಸುಸ್ತಾಯ್ತು. ಅವತಾರ ಸಿಲ್ಕ್ಸ್ ಇಂದ ಮಲ್ಲಿಕಾರ್ಜುನ್ ಸ್ವಲ್ಪ ದೂರನೇ ಇದೆ, ಅಲ್ಲಿಂದ ವಿ.ಆರ್. ಕಾಮತ್ ಸ್ವಲ್ಪ ದೂರನೇ ಇದೆ. ನಡೆದು ಓಡಾಡಿದ್ವಿ. ನಂತರ ಆಟೋ ಮಾಡ್ಕೊಂಡ್ ಬಂದಿದ್ದೆ ನಾನು. ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಇದ್ ಬಂದು
ಶ್ರೀ ರಾಮನವಮಿ ಹಬ್ಬದ ದಿನದ ವಿಡಿಯೋ ಆಯ್ತಾ. ಪ್ರತಿ ವರ್ಷನೂ ಕೂಡ ರಾಮನವಮಿ ದಿನ ನಮ್ಮೂರಲ್ಲಿ ಜಾತ್ರೆ ಇರ್ತದೆ. ಎಲ್ಲರೂ ಕೂಡ ರಾಮನವಮಿ ಹಬ್ಬನ ಆಚರಣೆ ಮಾಡ್ತಾರೆ. ಆದ್ರೆ ನಮ್ಮೂರಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಜಾತ್ರೆ ಆಯ್ತಾ. ಇವತ್ತು ನಾನು ಜಾತ್ರೆಗೆ ಹೊರಟಿದ್ದೀನಿ. ರಾಮ ಮಂದಿರ ಹೋಗ್ಬಿಟ್ಟು ರಾಮನ್ ತೊಟ್ಲು ತೂಗಿ ಬರೋಣ ಅಂತ ನಾನು ಬೇಗನೆ ರೆಡಿ ಆಗ್ಬಿಟ್ಟು ಹೊರಟಿದ್ದೆ. ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಜಾತ್ರೆ ಆಗುವಂತದ್ದು. ವೆಂಕಟರಮಣ ದೇವಸ್ಥಾನದಲ್ಲಿ ಜಾತ್ರೆ ಆಗುವಂತದ್ದು ಆಯ್ತಾ. ಅಲ್ಲಿನೂ ಕೂಡ ದೇವರನ್ನ ತೊಟ್ಲಿಗೆ ಹಾಕ್ತಾರೆ. ಏನಂತಂದ್ರೆ ಅಲ್ಲಿ ತುಂಬಾ ರಶ್ ಇರ್ತದೆ. ಜಾತ್ರೆ ಪ್ಯಾಟೆ ಎಲ್ಲ ಇರ್ತದಲ್ವಾ, ಹಂಗಾಗಿ ತುಂಬಾ ರಶ್ ಇರ್ತದೆ. ರಾಮ ಮಂದಿರದಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ. ಹಂಗಾಗಿ ನಾವು ಪ್ರತಿ ವರ್ಷನೂ ಕೂಡ ರಾಮ ಮಂದಿರಕ್ಕೆ ಬರ್ತೀವಿ. ಶ್ರೀರಾಮನನ್ನ ತೊಟ್ಲಿಗೆ ಹಾಕಿರುವಂತದ್ದು ಇಲ್ಲಿ ಒಂದು ಪುಟ್ಟ ವಿಡಿಯೋ ಕೂಡ ಮಾಡ್ಕೊಂಡಿದ್ವಿ. ಇದನ್ನ ನೋಡೋದಕ್ಕೆ ಒಂದು ಚಂದ ಸ್ನೇಹಿತರೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ಆ ತುಂಬಾ ಚಂದ ಅಲಂಕಾರ ಮಾಡಿರ್ತಾರೆ ದೇವ್ರನ್ನೆಲ್ಲ. ರಾಮ ಮಂದಿರದಲ್ಲೂನು ತುಂಬಾ ರಶ್ ಇರ್ತಾರೆ ಆಯ್ತಾ, ಮಧ್ಯಾಹ್ನದ ಹೊತ್ತೆಲ್ಲಾನು. ಇವಾಗ ಯಾಕೆ ರಶ್ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ರಥೋತ್ಸವ ನಡೀತಾ ಇದೆ ವೆಂಕಟರಮಣ ದೇವಸ್ಥಾನದ ಎದುರುಗಡೆ. ಹಂಗಾಗಿ ಇಲ್ಲಿ ರಶ್ ಕಡಿಮೆ ಇದೆ. ಅಂದ್ರೆ ಜನ ಎಲ್ಲರೂ ಕೂಡ ಅಲ್ಲಿ ರಥೋತ್ಸವ ನೋಡೋದಕ್ಕೆ ನಿಂತಿದ್ದಾರೆ. ಎಲ್ಲರೂ ವಿಡಿಯೋ ಫೋಟೋ ಎಲ್ಲ ತಗೊಳ್ತಾ ಇದ್ರು. ಹಂಗಾಗಿ ನಾವು ಕೂಡ ತಗೊಂಡ್ವಿ. ನಮ್ಗೆ ಇಲ್ಲಿ ಭಟ್ರೆಲ್ಲ ತುಂಬಾ ಪರಿಚಯ ಇದಾರೆ ಆಯ್ತಾ. ನಾನು ಸುಮಾರು ಹೊತ್ತು ಇಲ್ಲೇ ನಿಂತಿದ್ದೆ. ಹಂಗೆ ಸ್ವಲ್ಪ ಹೊತ್ತು ಕುಂತ್ಕೊಂಡೆ. ಇಲ್ಲೆಲ್ಲಾ ದೇವ್ರನ್ನ ಅಲಂಕಾರ ಮಾಡಿದ್ರು. ನಮ್ಮನೆಯವ್ರು ಇಲ್ಲೆಲ್ಲಾ ವಿಡಿಯೋ ಮಾಡ್ಕೊಂಡ್ ಬರೋದಕ್ ಹೋಗಿದ್ರು. ಫುಲ್ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ದೇವಸ್ಥಾನದ ಹೊರಗಡೆ ಅಂದ್ರೆ ತುಂಬಾ ಚಂದ ಅಂದ್ರೆ ದೇವಸ್ಥಾನ ರೆಡಿ ಮಾಡಿದ್ರು ಇವತ್ತಿನ ದಿನ. ಪ್ರದಕ್ಷಿಣೆ ಹಾಕಿ ದೇವರಿಗೆ ಕೈ ಮುಗಿದು ರಾಮನ್ ತೊಟ್ಲಿಗೆ ದುಡ್ಡು ಹಾಕಿ ರಾಮನ್ ತೊಟ್ಲನ್ನ ತೂಗಿ ಸ್ವಲ್ಪ ಹೊತ್ತು ಕುಂತು ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಎಷ್ಟೋ ವರ್ಷ ನನ್ಗೆ ಈ ಭಾಗ್ಯನೇ ಸಿಕ್ಕಿರ್ಲಿಲ್ಲ ರಾಮನ್ ತೊಟ್ಲು ತೂಗುವಂತದ್ದು. ನಾನ್ ಮದ್ವೆ ಆದ 10 ವರ್ಷದಲ್ಲಿ ಇದು 2ನೇ ವರ್ಷನೋ 3ನೇ ವರ್ಷನೋ ಅಷ್ಟೇನೆ ಆಯ್ತಾ. ಯಾವತ್ತೂ ಕೂಡ ಮಿಸ್ ಆಗ್ತಾ ಇತ್ತು. ಏನೋ ಒಂಥರ ಖುಷಿ ರಾಮನ್ ತೊಟ್ಲು ತೂಗಿ ಬಂದ್ರೆ. ಒಡಿಯಲ್ಲಿಗೆ ಸೋಡಾ ಸಂಪರ್ಕಿಸಿ ರಾಮ ಮಂದಿರ ಎದುರಿಗೆ ಇವಾಗ ತಾನೇ ಮನೆಗೆ ಬಂದೆ ಸ್ನೇಹಿತರೆ. ಹೋಗ್ತಾ ದೀಪನೂ ಕೂಡ ಮಾಡಿರ್ಲಿಲ್ಲ. ಅರ್ಜೆಂಟ್ ಅಲ್ಲಿ ಬೇಗನೆ ಹೋಗ್ಬಿಟ್ಟಿದ್ದೆ. ಬಂದು ದೇವ್ರಿಗೆ ದೀಪ ಎಲ್ಲ ಹಚ್ಚಿದಾಯ್ತು ರೀ. ಒಂಚೂರು ಲೈಟ್ ಆನ್ ಮಾಡ್ರಿ. ಇವಾಗ ನಾನು ಸ್ವಲ್ಪ ಊಟಕ್ಕೆಲ್ಲ ರೆಡಿ ಮಾಡಬೇಕು. ನಮ್ಮನೆಯವರು ರಥೋತ್ಸವ ನೋಡೋದಕ್ಕೆ ಹೋಗ್ತಾರೆ. ವಿಡಿಯೋ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೀನಿ. ನಾನು ಹೋಗಿಲ್ಲ. ತುಂಬ ರಶ್ ಇರ್ತಾರೆ ಆಯ್ತಾ, ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಹಾಗಾಗಿ ಇವರು ವಿಡಿಯೋ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ. ನನಗೆ ಇವಾಗ ಊಟಕ್ಕೆಲ್ಲ ರೆಡಿ ಮಾಡಬೇಕು, ಕೆಲಸಗಳಿದೆ. ಊಟಕ್ಕೆಲ್ಲ ರೆಡಿ ಮಾಡ್ತೀನಿ. ಹಾಗೆ ಆಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯವರು ನನ್ನನ್ನ ಮನೆಯಲ್ಲಿ ಬಿಟ್ಬಿಟ್ಟು ರಥೋತ್ಸವ ನೋಡೋದಕ್ ಹೋಗಿದ್ರು. ನಾನು ಬರ್ತೀನಿ ಅಂತಂದ್ರೆ ಕರ್ಕೊಂಡು ಹೋಗ್ತಾ ಇದ್ರು. ತುಂಬಾ ರಶ್ ಇರ್ತಾರೆ ಆಯ್ತಾ. ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ಬಿಲ್ಡಿಂಗ್ ಎಲ್ಲ ಹತ್ಕೊಂಡು ನಿಂತ್ಕೊಂಡಿದ್ದಾರೆ. ಅಂದ್ರೆ ರಥೋತ್ಸವ ಮಾಡುವಾಗ ದಾರಿ ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ದೇವ್ರು ಬರ್ತಾ ಇರ್ತದಲ್ವಾ, ಹಂಗಾಗಿ ಎಲ್ಲಾ ಬಿಲ್ಡಿಂಗ್ ಎಲ್ಲ ಏರ್ಕೊಂಡು ನಿಂತ್ಕೊಂಡಿರ್ತಾರೆ. ನೋಡೋದಕ್ಕೆ ಒಂದ್ ಚಂದ. ಅಂದ್ರೆ ಲೈಟ್ ಎಲ್ಲ ಆಫ್ ಮಾಡಿರ್ತಾರೆ. ಅಂದ್ರೆ ಕರೆಂಟ್ ಲೈನ್ ಇರ್ತದೆ ಅಂತ ಹೇಳ್ಬಿಟ್ಟು ರಥೋತ್ಸವ ಆಗೋ ಟೈಮ್ ನಲ್ಲಿ ಲೈಟ್ ತೆಗ್ದಿರ್ತಾರೆ ಕರೆಂಟ್. ಕೆಲವೊಂದು ಕಡೆ ನಾನು ಹಾಗೆ ಒರಿಜಿನಲ್ ಅಂದ್ರೆ ಹಂಗೆ ವಾಯ್ಸ್ ಅನ್ನ ಇಟ್ಟಿದ್ದೀನಿ. ರಥೋತ್ಸವ ಆಗ್ತಾ ಇರುವಂತದ್ದೆಲ್ಲ ನೀವು ಕೂಡ ನೋಡ್ಬೋದು ಇಲ್ಲಿ. ಇವತ್ತಿನ ಪುಟ್ಟ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.